ನಮಸ್ಕಾರ, ಕೃಪೆ ಮತ್ತು ಶಾಂತಿ. ಕ್ರೈಸ್ಟ್ ಲಿವ್ಸ್ ಇವ್ಯಾಂಜೆಲಿಕಲ್ ಚರ್ಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕ್ರೈಸ್ತ ಇವ್ಯಾಂಜೆಲಿಕಲ್ ಕಾರ್ಯಕ್ರಮವಾಗಿದೆ. ಇದು ಕೊನೆಯ ಪ್ರೊಟೆಸ್ಟೆಂಟ್ ಸುಧಾರಣೆಯ ಭಾಗವಾಗಿರುವ ಚರ್ಚಿನಿಂದ ಪ್ರಸಾರವಾಗ್ತಿದೆ. ಮೊದಲ ಪ್ರೊಟೆಸ್ಟೆಂಟ್ ಸುಧಾರಣೆಯು ಮೂಲತಃ ರೋಮನ್ ಚರ್ಚ್ನ ಒಳಗೆ ನಡೆದದ್ದು ಅಂತ ನಿಮಗೆ ತಿಳಿದಿದೆ. ಅಂತ್ಯದ ದಿನಗಳಲ್ಲಿ ದೇವರು ಒಂದು ಅಂತಿಮ ಸುಧಾರಣೆಯನ್ನು ಮಾಡ್ತಿದ್ದಾನೆ. ಯಾಕೆ? ಜನರು ದೇವ ಸತ್ಯವನ್ನ ಬದುಕಲಿ ಎಂದು. ನಾನು ಅಪೋಸ್ತಲ ಮಿಗುವೆಲ್ ಏಂಜೆಲೋ ಮತ್ತು ಇಂದು ನಾವು ದೇವರು ನಮ್ಮ ಜೀವನದ ಬಗ್ಗೆ ಎಲ್ಲವನ್ನು ಹೇಗೆ ಸಾರ್ವಭೌಮವಾಗಿ ನಿರ್ಧರಿಸ್ತಾನೆ ಎಂಬುದರ ಕುರಿತು ಮಾತನಾಡಲಿದ್ದೇವೆ. ನಿಮ್ಗೆ ಸ್ವಾಗತ. ಇದು ಬಹಳ ದೊಡ್ಡ ಸಂತೋಷ, ಇದು ಒಂದು ಗೌರವ. ನೀವು ನಮ್ಮ ಸೇವೆಗೆ ಮತ್ತು ನನ್ನ ವೈಯಕ್ತಿಕ ಜೀವನಕ್ಕೆ ನೀಡುವ ಬಹಳ ದೊಡ್ಡ ಪ್ರತಿಷ್ಠೆ ಆಗಿದೆ. ಅಪೊಸ್ತಲ ಸಂತ ಪೇತ್ರನು ತನ್ನ ಮೊದಲ ಪತ್ರಿಕೆಯಲ್ಲಿ ಬಹಳ ಮುಖ್ಯವಾದ ವಿಷಯಗಳನ್ನು ಬರೆಯುತ್ತಾನೆ. ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಎಪಿಸ್ಟಲ್ ಎಂದರೆ ಅಪೊಸ್ತಲರು ಅಂದಿನ ಕಾಲದ ವಿಶ್ವಾಸಿಗಳಿಗೆ ಬರೆದ ಪತ್ರಗಳು ಅಥವಾ ಸಂದೇಶಗಳು ಎಂದು ಅರ್ಥ. ಇವು ಇಂದಿಗೂ ನಮಗೆ ಮಾರ್ಗದರ್ಶನ ನೀಡುತ್ತವೆ. ಅಪೊಸ್ತಲ ಎಂಬುದು 5 ಸಚಿವಾಲಯಗಳಲ್ಲೂ ಒಂದಾಗಿದೆ. ದೇವರು ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಬೋಧಕರು ಮತ್ತು ಉಪದೇಶಕರನ್ನು ಎಬ್ಬಿಸಿದ್ದಾನೆ. ಒಂದು ಚರ್ಚು, ನಿಮ್ ಚರ್ಚು, ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಬೋಧಕರು ಮತ್ತು ಉಪದೇಶಕರಿಂದ ಆಳಲ್ಪಡಬೇಕು. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಸೇವೆಯ ವ್ಯಾಪ್ತಿ ಇದೆ, ಪ್ರತಿಯೊಬ್ಬರಿಗೂ ಒಂದು ಕ್ಷೇತ್ರವಿದೆ. ಪೌಲನು ಕೊರಿಂಥದವರಿಗೆ ಹೇಳಿದಂತೆ ಒಂದು ವ್ಯಾಪ್ತಿಯ ಕ್ಷೇತ್ರ. ಮತ್ತು ಹೀಗೆ ದೇವರು ಭೂಮಿಯ ಮೇಲೆ ತನ್ನ ಕಾರ್ಯವನ್ನು, ತನ್ನ ರಾಜ್ಯವನ್ನು ನಡೆಸ್ತಾನೆ. ಆದ್ದರಿಂದ ನಾನು ನಿಮಗೆ ಪೇತ್ರನ ಈ ಮೊದಲ ಪತ್ರಿಕೆಯ ಬಗ್ಗೆ ಹೇಳಲು ಬಯಸ್ತೇನೆ. ಅವನು ಮೊದಲ ಅಧ್ಯಾಯದ 1 ಮತ್ತು 2 ವಚನಗಳಲ್ಲಿ ಹೀಗೆ ಇರ್ತಾನೆ: ಪೇತ್ರನು ಯೇಸು ಕ್ರಿಸ್ತನ ಅಪೊಸ್ತಲನು, ಆಯ್ಕೆ ಮಾಡಲ್ಪಟ್ಟವರಿಗೆ, ಅಂದರೆ ಪರದೇಶಿಗಳಾಗಿರುವವರಿಗೆ. ಆದ್ದರಿಂದ ಆ ಸಭೆಯು ವಿವಿಧ ಭಾಗಗಳಲ್ಲಿ ಹರಡಿಕೊಂಡಿತ್ತು ಮತ್ತು ತೀವ್ರವಾದ ಧಾರ್ಮಿಕ ಕಿರುಕುಳದ ಕಾರಣದಿಂದಾಗಿ ಅನಿವಾರ್ಯವಾಗಿ ಜನರು ತಮ್ಮ ನೆಲೆಗಳನ್ನು ತೊರೆದು ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಉಂಟಾಗಿತ್ತು. ಆಗ ಅವನು ಹೇಳ್ತಾನೆ, ಪೊಂತು, ಗಲಾತ್ಯ, ಕಪ್ಪದೊಕಿಯ, ಆಸಿಯಾ ಮತ್ತು ಬಿಥುನ್ಯಗಳಲ್ಲಿ ಚದುರಿ ಹೋಗಿರುವ ಪರದೇಶಿಗಳಿಗೆ. ಹಾಗಾಗಿ ಅವನು ನೋಡಿ, ಈ ಸ್ಥಳಗಳಿಗೆ ಕರೆದೊಯ್ಯಲ್ಪಟ್ಟ ಜನರು, ಅಂದರೆ ದೇವರು ಯಾರನ್ನು ಶಿಕ್ಷೆಯಿಂದ ಮತ್ತು ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ಅನುಮತಿಸಿದನೋ ಅವರ ಬಗ್ಗೆ ಹೇಳಿದ್ದಾನೆ. ಗಮನಿಸಿ, ನಾನು ನಿಮಗೆ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳಬೇಕಾಗಿದೆ. ಅವನು ಈ ರೀತಿ ಹೇಳ್ತಾನೆ: ತಂದೆಯಾದ ದೇವರ ಮುನ್ಸೂಚನೆಯ ಪ್ರಕಾರ ಆತ್ಮನ ಪವಿತ್ರೀಕರಣದಲ್ಲಿ ಯೇಸು ಕ್ರಿಸ್ತನ ರಕ್ತದ ಸಿಂಚನಕ್ಕೆ ವಿಧೇಯರಾಗುವುದಕ್ಕಾಗಿ ಆರಿಸಲ್ಪಟ್ಟಿರುವ ನಿಮಗೆಲ್ಲರಿಗೂ ದೇವರ ಕೃಪೆಯೂ ಸಮಾಧಾನವೂ ಹೆಚ್ಚಾಗಲಿ. ಈ ವಚನಗಳು ನಮ್ಮ ಆಧ್ಯಾತ್ಮಿಕ ಜೀವನದ ಪಯಲಕ್ಕೆ ಅತ್ಯಂತ ಮಹತ್ವದ್ದಾಗಿವೆ. ಏಕೆಂದರೆ ಅಪೊಸ್ತಲನಾದ ಪೇತ್ರನು ಈ ಪತ್ರದ ಮೂಲಕ ಅಂದು ಚದುರಿ ಹೋದ ಕ್ರೈಸ್ತರಿಗೆ ಧೈರ್ಯ ತುಂಬಲು ಬರೆಯುತ್ತಿದ್ದಾನೆ. ಮತ್ತು ಅವನು ಹೀಗೆ ಹೇಳ್ತಾನೆ: ನೀವು ಆರಿಸಲ್ಪಟ್ಟವರು, ದೇವರ ಮುನ್ಸೂಚನೆಯ ಪ್ರಕಾರ ನೀವು ಆತನಿಂದಲೇ ವಿಶೇಷವಾಗಿ ಆಯ್ಕೆ ಮಾಡಲ್ಪಟ್ಟವರು ಎಂಬುದನ್ನು ನಾನು ನಿಮಗೆ ಮತ್ತೊಮ್ಮೆ ನೆನಪಿಸಲು ಬಯಸ್ತೇನೆ. ಆದ್ದರಿಂದ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲು ಬಯಸುವ ಮೊದಲ ಪ್ರಮುಖ ವಿಷಯವೆಂದರೆ, ಈ ಆಯ್ಕೆ, ಮುನ್ನಿಯಮ, ಕರೆ ಮತ್ತು ನೀತೀಕರಣದ ಪ್ರಕ್ರಿಯೆಯಲ್ಲಿ ಮನುಷ್ಯನ ಪಾತ್ರವೇನೂ ಇಲ್ಲ ಎಂಬುದನ್ನು ನೀವು ಗಮನಿಸಬೇಕು. ಮುನ್ನಿಯಮಿಸುವನು, ಕಳೆಯವನು, ನೀತೀಕರಿಸುವನು ಮತ್ತು ಮಹಿಮೆ ಪಡಿಸುವನು ಕರ್ತನೇ, ಮನುಷ್ಯರಲ್ಲ. ಏಕೆಂದರೆ ಯೇಸುವಿಲ್ಲದ ಮನುಷ್ಯ, ಯೇಸುವಿಲ್ಲದ ಮಾನವನು ಪಾಪಗಳಲ್ಲಿ ಮತ್ತು ಅಪರಾಧಗಳಲ್ಲಿ ಸತ್ತಿದ್ದಾನೆ. ಗಾಳಿಯ ಅಧಿಕಾರಗಳ ಅಧಿಪತಿಯಿಂದ ಕುರುಡನಾಗಿದ್ದಾನೆ. ಅವನು ಇತರರಂತೆಯೇ ಕೋಪಕ್ಕೆ ಪಾತ್ರನಾದ ಮಗುವಿನಂತೆ ಇದ್ದಾನೆ. ಹಾಗಾದ್ರೆ ನಾನು ಒಪ್ಕೊಳ್ತೇನೆ, ಏಕೆಂದ್ರೆ ನನಗೆ ಬೇಕು, ಏಕೆಂದ್ರೆ ನಾನು ನಿರ್ಧರಿಸಿದ್ದೇನೆ ಎಂದು ಹೇಳುವ ಸಾಮರ್ಥ್ಯ ಇರುವ ಮನುಷ್ಯ ಯಾರೂ ಇಲ್ಲ. ಒಂದು ವೇಳೆ ಇದು ಸ್ವತಂತ್ರ ಇಚ್ಛೆಯಿಂದ ಆಗಿದ್ರೆ, ನಾನು ನಿಮಗೊಂದು ವಿಷಯ ಹೇಳ್ತೀನಿ: ನಮ್ಮಲ್ಲಿ ಯಾರು ಚಾಚದಲ್ಲಿ ಇರ್ತಿರ್ಲಿಲ್ಲ, ನಮ್ಮಲ್ಲಿ ಯಾರೂ ಲಕ್ಷಿಸಲ್ಪಡ್ತಿರ್ಲಿಲ್ಲ. ಏಕೆಂದ್ರೆ ಮಾಂಸದ ಮನುಷ್ಯನ ಪ್ರವೃತ್ತಿಯು ಆತ್ಮನ ವಿರುದ್ಧ ಹೋರಾಡುವುದಾಗಿದೆ. ಹಾಗಾಗಿ ಅಪೊಸ್ತಲನಾದ ಪೇತ್ರನು ಚದುರಿ ಹೋದ ವಿಶ್ವಾಸಿಗಳಿಗೆ ಈ ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಅದೇನೆಂದರೆ, ನಮ್ಮ ದೇವರು ತನ್ನ ಅನಂತವಾದ ಜ್ಞಾನದಲ್ಲಿ ಮತ್ತು ತನ್ನ ಅಪ್ರತಿಮವಾದ ಸಾರ್ವಭೌಮತ್ವದಲ್ಲಿ ತನಗೆ ಸೇರಿದವರು ಯಾರು ಮತ್ತು ಯಾರನ್ನು ಆತನು ರಕ್ಷಿಸಬೇಕೆಂದು ನಿರ್ಧರಿಸಿದ್ದಾನೋ ಅಂತಹವರನ್ನು ಆತನು ಆದಿಕಾಲದಿಂದಲೇ, ಅಂದರೆ ಜಗತ್ತಿನ ಸೃಷ್ಟಿಗೆ ಮುಂಚೆಯೇ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದನು. ಇದು ಅತ್ಯಂತ ಮಹಿಮೆಯುಳ್ಳ ವಿಷಯ. ನಾನು ಸ್ವತಃ ಯಾವುದನ್ನೂ ನಿರ್ಧರಿಸಿಲ್ಲ ಎಂದು ತಿಳಿಯುವುದು ಮುಖ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪಾರ ಕೃಪೆಯಿಂದಲೇ ನಾನಿಂದು ಏನಾಗಿದ್ದೇನೋ ಅದು ಆಗಿದ್ದೇನೆ.
ಹೀಗೆ ಪೌಲನು ಗಲಾತ್ಯದವರಿಗೆ ಹೇಳಿದನು, ನಾನು ಕೃಪೆಯಿಂದ ಏನಾಗಿದ್ದೇನೋ ಅದಾಗಿದ್ದೇನೆ. ಎಫೆಸದವರಿಗೆ ಅವನು ಹೇಳುತ್ತಾನೆ, ಕೃಪೆಯಿಂದಲೇ ನೀವು ನಂಬಿಕೆಯ ಮೂಲಕ ರಚಿಸಲ್ಪಟ್ಟಿದ್ದೀರಿ. ಇದು ನಿಮ್ಮಿಂದ ಉಂಟಾದದ್ದಲ್ಲ, ಇದು ದೇವರ ದಾನ. ಆದ್ದರಿಂದ ನಾನು ಇಂದು ಒಬ್ಬ ಪಾಸ್ಟರ್ ಆಗಿದ್ದರೆ, ರಕ್ಷಿಸಲ್ಪಟ್ಟವನಾಗಿದ್ದರೆ ಅದಕ್ಕೆ ಕಾರಣ ದೇವರು ನಮ್ಮ ಜೀವನದಲ್ಲಿ ಮೊದಲೇ ಇದನ್ನು ನಿರ್ಧರಿಸಿದ್ದಾರೆ. ಆದ್ರಿಂದ ನಮ್ಮ ಆಯ್ಕೆ, ನಮ್ಮ ಆರಿಸುವಿಕೆ ಮಾನವನ ಅರ್ಹತೆ ಮೇಲೆ ಆಧಾರಿತವಾಗಿರಲಿಲ್ಲ. ಇಲ್ಲ, ನಾನು ಯಾವುದೋ ವಿಶೇಷ ಗುಣ, ವರ ಅಥವಾ ಮಾನವೀಯ ಅರ್ಹತೆ ಹೊಂದಿದ್ದೇನೆ ಎಂಬ ಕಾರಣಕ್ಕಲ್ಲ. ದೇವರು ತನಗೆ ಬೇಕಾದವರನ್ನು ತನಗೆ ಬೇಕಾದಂತೆ, ತನಗೆ ಬೇಕಾದ ಸಮಯದಲ್ಲಿ ಮತ್ತು ತಾನು ಯಾರೊಂದಿಗೆ ಕೆಲಸ ಮಾಡಲು ಬಯಸುತ್ತಾನೋ ಅವರನ್ನು ಸರಳವಾಗಿ ಆಡಿಸಿಕೊಡುತ್ತಾನೆ. ಇದು ಕೇವಲ ಮಣ್ಣಿನ ಮೇಲೆ ಅವಲಂಬಿತವಾಗಿಲ್ಲ, ಬದಲಾಗಿ ಇದು ಕುಂಬಾರನ ಕೌಶಲ್ಯದ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ನಮ್ಮ ಆಯ್ಕೆ, ನಮ್ಮ ಆರಿಸುವಿಕೆ, ನಮ್ಮ ರಕ್ಷಣೆ ಇವುಗಳಿಗೆ ಮಾನವನ ಅರ್ಹತೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂಬ ಈ ಜ್ಞಾನವನ್ನು ನೀವು ಹೊಂದಿರೋದು ಬಹಳ ಮುಖ್ಯ. ವಾಸ್ತವವಾಗಿ ಮಹಾನ್ ಸುಧಾರಕರಾದ ಮಾರ್ಟಿನ್ ಲೂಥರ್ ಮತ್ತು ಜಾನ್ ಕ್ಯಾಲ್ವಿನ್ ಕೂಡ ಇದನ್ನೇ ಹೇಳ್ತಿದ್ರು. ರಕ್ಷಣೆಯ ವಿಷಯದಲ್ಲಿ ತನಗೆ ಏನಾದರೂ ಪಾತ್ರವಿದೆ ಎಂದು ಮನುಷ್ಯನು ಭಾವಿಸಿದರೆ ಅವನಿಗೆ ದೇವರು ಗೊತ್ತಿಲ್ಲ, ವಾಕ್ಯವೂ ಗೊತ್ತಿಲ್ಲ. ಇದು ದೇವರು ನಿಮ್ಮ ಹೃದಯದೊಂದಿಗೆ ಮಾತಾಡ್ತಿರುವುದು. ಇದು ಮಾನವನ ಅರ್ಹತೆಯ ಮೇಲಲ್ಲ. ಹಾಗಾದ್ರೆ ಇದು ಯಾವುದರ ಮೇಲೆ? ದೈವಿಕ ಕೃಪೆ ಮೇಲೆ. ಕೃಪೆಯಿಂದಲೇ ನೀವು ನಂಬಿಕೆಯ ಮೂಲಕ ರಕ್ಷಿಸಲ್ಪಟ್ಟಿದ್ದೀರಿ. ಇದು ನಿಮ್ಮಿಂದ ಉಂಟಾದದ್ದಲ್ಲ, ಇದು ದೇವರ ದಾನ. ಆದ್ರಿಂದ ದೇವರ ಶಾಶ್ವತ ಉದ್ದೇಶಗಳ ಒಳಗೆ ಅವರು ಪೇತ್ರನಿಗೆ, ಚರ್ಚುಗಳಿಗೆ ಅಥವಾ ಚದುರಿ ಹೋಗಿದ್ದ ಸಹೋದರರಿಗೆ, ಅಂದರೆ ಪರದೇಶಿಗಳಾಗಿ ಚದುರಿ ಹೋಗಿದ್ದವರಿಗೆ ಬರೆಯಲು ಹೇರುತ್ತಾನೆ. ಗಲಾತ್ಯ, ಕಪ್ಪದೋಕಿಯ, ಆಸಿಯಾ ಮತ್ತು ಬಿಥಿನ್ಯ ಅವರ ಆರಂಭದಲ್ಲಿ ತಾವು ಕಳೆದೋಗಿದ್ದೀವೆ, ಅನಾಥರಾಗಿದ್ದೀವೆ, ದೇವರು ನಮ್ಮನ್ನು ನೋಡ್ಕೊಳ್ತಿಲ್ಲ ಎಂದು ಭಾವಿಸಿರಬಹುದು. ಮತ್ತು ದೇವರು ಪೇತ್ರನನ್ನು ಬಳಸಿ ಹೀಗೆ ಹೇಳುತ್ತಾನೆ, ಚದರಿ ಹೋಗಿರುವ ಈ ಸಹೋದರರಿಗೆ ಹೇಳು, ಅವರು ನನ್ನಿಂದ ಆರಿಸಲ್ಪಟ್ಟವರು ಮತ್ತು ನನ್ನ ಮುನ್ಸೂಚನೆಯ ಪ್ರಕಾರವೇ ಅವರು ಆರಿಸಲ್ಪಟ್ಟಿದ್ದಾರೆ ಎಂದು. ಅವ್ರು ಯಾರಂದ್ರೆ ನನಗೆ ತಿಳಿದಿಕ್ಕಿಲ್ಲ. ನನ್ನ ಕೈಗಳ ಅಂಗೈಗಳಲ್ಲಿ ಅವರ ಹೆಸರುಗಳನ್ನ ಬರೆದಿದ್ದೀನಿ. ಅವರ ಹೆಸರು ಜೀವದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ. ಆದ್ದರಿಂದ ಈ ವಾಕ್ಯವು 21ನೇ ಶತಮಾನದಲ್ಲಿ ನಮಗೆ ರಕ್ಷಣೆಯ ವಿಷಯದಲ್ಲಿ ದೇವರ ಕಾರ್ಯದ 3 ಅಂಶಗಳನ್ನು ಎತ್ತಿ ತೋರಿಸುತ್ತೆ. ನಾವು ಓದ್ತೇವೆ, ಯೇಸುವಿಲ್ಲದ ಮನುಷ್ಯನು ಪಾಪಗಳಲ್ಲಿ ಮತ್ತು ಅಪರಾಧಗಳಲ್ಲಿ ಸತ್ತವನಾಗಿದ್ದಾನೆ. ಮನುಷ್ಯನ ಹುಡುಕೋದಿಲ್ಲ, ಆ ಸಾಮರ್ಥ್ಯ ಇರೋವೇ ಯಾರೂ ಇಲ್ಲ. ಅವಳನ್ನು ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಇರಿ, ನನಗೆ ಈ ವಚನ ತುಂಬಾ ಇಷ್ಟ. ರೋಮನ್ನರಿಗೆ 3:10 ನೋಡಿ. ಮತ್ತು ದಯವಿಟ್ಟು ಇಲ್ಲಿ ಗಮನಿಸಿ, ಅವನು ಹೀಗೆ ಹೇಳ್ತಾನೆ, ಬರ್ದಿರೋ ಪ್ರಕಾರ ನೀತಿವಂತನೊಬ್ಬನೂ ಇಲ್ಲ, ಒಬ್ಬನೂ ಇಲ್ಲ, ಗ್ರಹಿಸುವನೊಬ್ಬನೂ ಇಲ್ಲ, ದೇವರನ್ನು ಹುಡುಕುವೊಬ್ಬನೂ ಇಲ್ಲ. ಎಲ್ಲರೂ ದಾರಿ ತಪ್ಪಿದ್ದಾರೆ, ಎಲ್ಲರೂ ಒಟ್ಟಾಗಿ ನಿಷ್ಪ್ರಯೋಜಕರಾಗಿದ್ದಾರೆ. ಒಳ್ಳೆಯದನ್ನು ಮಾಡೋನೊಬ್ಬನೂ ಇಲ್ಲ, ಒಬ್ಬನೂ ಇಲ್ಲ. ಹಾಗಾದ್ರೆ ನಿರ್ಧರಿಸೋದು ಮನುಷ್ಯನಲ್ಲ. ಅಪೊಸ್ತಲರೇ, ಆದರೆ ಮನುಷ್ಯನಿಗೆ ಸ್ವತಂತ್ರ ಇಚ್ಛೆ ಇದೆ ಎಂದು ನಾನು ಯಾವಾಗಲೂ ಕೇಳಿದ್ದೇನೆ. ಹೌದು, ಸ್ವತಂತ್ರ ಇಚ್ಛೆ ಇದೆ, ಆದರೆ ರಕ್ಷಣೆಗಾಗಿ ಅಲ್ಲ. ಏಕೆಂದ್ರೆ ಹಾಗಾಗಿದ್ರೆ ಅದು ದೇವರ ಪೂರ್ವಜ್ಞಾನವಾಗಿರ್ತಿರ್ಲಿಲ್ಲ, ಅದು ಮನುಷ್ಯಂದಾಗಿರುತ್ತಿತ್ತು. ಮನುಷ್ಯನಿಗೆ ಸ್ವತಂತ್ರ ಇಚ್ಛೆ ಇದೆ. ಇವತ್ತು ನಾನು ನೀಲಿ ಬಣ್ಣದ ಸೂಟ್ ಧರಿಸ್ತೀನಿ, ನಾನು ನಿರ್ಧರಿಸಿದ್ದೀನಿ. ನಾನು ಏನಾದರೂ ತಿನ್ನಲು ಬಯಸ್ತೇನೆ, ನಾನು ನಿರ್ಧರಿಸ್ತಿದ್ದೀಲಿಯೋ. ನಾನು ಆ ಜಾಗಕ್ಕೆ ಹೋಗಲು ಬಯಸ್ಫೇಮೆ, ಅದು ನನ್ನ ನಿರ್ಧಾರವಾಗಿತ್ತು. ಆದರೆ ರಕ್ಷಣೆ ವಿಷಯಕ್ಕೆ ಬಂದರೆ ಹಾಗಲ್ಲ. ಆದ್ರಿಂದ ದೇವರು ಮೊದಲನೇದಾಗಿ ದೇವರ ಪೂರ್ವಜ್ಞಾನದ ಬಗ್ಗೆ, ಮೊದಲೇ ಮಾಡಲ್ಪಟ್ಟ ಆಯ್ಕೆಯ ಬಗ್ಗೆ ಮಾತನಾಡ್ತಾರೆ. ಇದು ನನಗೆ ನಿಜಕ್ಕೂ ತುಂಬ ಅಮೂಲ್ಯವಾದ, ತುಂಬ ಆಕರ್ಷಕವಾದ ವಿಷಯ. ನನ್ನ ತಂದೆ ಮತ್ತು ತಾಯಿ ಒಂದಾದಾಗ ಮತ್ತು ನಾನು ತಾಯಿಯ ಗರ್ಭದಲ್ಲಿ ಸೃಷ್ಟಿಸಲ್ಪಟ್ಟ ಆ ಪವಿತ್ರ ಕ್ಷಣದಲ್ಲೇ ನಾನು ಕೇವಲ ಅಮಿಲ್ಕರ್ ಮತ್ತು ಡೋನಾಲಾರ ಅವರ ಮಗನಾಗಿರಲಿಲ್ಲ, ದೇವರು ಸ್ವತಃ ನನ್ನನ್ನು ಸೃಷ್ಟಿಸಿದನು ಎಂಬ ಸತ್ಯವನ್ನು ನಾನು ಅರಿತುಕೊಳ್ಳುವುದು. ನಾನು ದೇವರ ಮಗನಾಗಿದ್ದೆ, ಮೊದಲೇ ಆಸ್ಪಟ್ಟವನಾಗಿದ್ದೆ. ನಾನು ಹುಟ್ಟಿದಾಗ ನನಗೆ ತಿಳಿಯದೆಯೇ ಕುರಿಯಾಗಿ ಹುಟ್ಟಿದೆ. ನನಗಿದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾನು 21 ವರ್ಷಗಳ ಕಾಲ ಕ್ಯಾಥೋಲಿಕ್ ಆಗಿದ್ನೆ. ನಮ್ಗೆ ಏನೂ ಗೊತ್ತಿರಲಿಲ್ಲ. ಚರ್ಚ್ ಎಂದಿಗೂ, ಕ್ಯಾಥೋಲಿಕ್ ಚರ್ಚ್ 21 ವರ್ಷಗಳಲ್ಲಿ ದೇವರ ಮಹತ್ವದ ಬಗ್ಗೆ, ದೇವರ ಮುನ್ಸೂಚನೆಯ ಬಗ್ಗೆ, ದೇವರ ಸರ್ವಶಕ್ತಿಯ ಬಗ್ಗೆ, ದೇವರ ಸರ್ವಜ್ಞತೆಯ ಬಗ್ಗೆ ನನಗೆ ಎಂದಿಗೂ ಹೇಳಿಲ್ಲ. ಇಲ್ಲ, ಎಂದಿಗೂ ಇಲ್ಲ. ಆದ್ರಿಂದ ದೇವರನ್ನು ಹುಡುಕಲು ನಾನೇ ನಿರ್ಧರಿಸಿದೆ ಎಂದು ನಾನು ಭಾವಿಸಿದ್ದೆ. ಆದರೆ ನಾನು ಸಂಪೂರ್ಣವಾಗಿ ಅಸಮರ್ಥನಾಗಿದ್ದೆ. ಒಳ್ಳೆಯದನ್ನು ಮಾಡುವನು, ಆಯ್ಕೆ ಮಾಡುವನು, ಹೇಳುವನು ಒಬ್ಬಲೂ ಇಲ್ಲ. ಆದ್ರಿಂದ ಅದು ದೇವರೇ ಆಗಿರಬೇಕು.
ತನ್ನ ಮುನ್ಸೂಚನೆಯಲ್ಲಿ ದೇವರು ನಮ್ಮನ್ನ ಮೊದಲೇ ಆರಿಸ್ಕೊಂಡನು. ಅವನು ಇಲ್ಲಿ ಹೇಳ್ತಿದ್ದಾನೆ, ಅವನ ಮುನ್ಸೂಚನೆ ಪ್ರಕಾರ ಆರಿಸಲ್ಪಟ್ಟವರು ಎಂದು. ಎರಡನೇದಾಗಿ ಅವನು ಆತ್ಮನ ಪವಿತ್ರೀಕರಣದ ಬಗ್ಗೆ ಮಾತನಾಡ್ತಾನೆ. ಅಂದರೆ ಪವಿತ್ರಾತ್ಮನು, ಹಲ್ಲೆಲೂಯಾ, ದೇವರ ಆತ್ಮನು ಆರಿಸಲ್ಪಟ್ಟವರ ಜೀವನದಲ್ಲಿ ಕೆಲಸ ಮಾಡ್ತಾನೆ. ನಾವು ಆತ್ಮನಿಂದ ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟಾಗ ಅದು ಬಹಳ ಆಸಕ್ತಿದಾಯಕ ವಿಷಯವಾಗಿದೆ. ನನ್ನ ವಿಷಯದಲ್ಲಿ ನಾನಿಲ್ಲಿ ಹಲವು ಬಾರಿ ಹೇಳಿದ್ದೇನೆ, ಅದು ಒಂದು ಅಪಘಾತವಾಗಿತ್ತು. ನಾನು ಅಂಗೋಲಾದಲ್ಲಿ ಸೈನ್ಯದಲ್ಲಿದ್ದಾಗ ಒಂದು ಪ್ರಯಾಣದಲ್ಲಿ 2 ವಾಹನಗಳ ನಡುವೆ ಡಿಕ್ಕಿಯಾಗಿತ್ತು. ಸ್ಫೋಟ ಸಂಭವಿಸಿತು. ನಾನು ಗಾಳಿಯಲ್ಲಿ ಎಸೆಯಲ್ಪಟ್ಟೆ. ಎಡಗಾಲಿನಲ್ಲಿ 2 ಮೂಳೆ ಮುರಿತಗಳು, ಕಾಲು, ತೊಡೆ ಮೂಳೆ, 2 ತೊಡೆ ಮೂಳೆಗಳು, ಬಾಲದ ಮೂಳೆ, ಸೊಂಟದ ಮೂಳೆ, ಕೈ, ಮುಖ. ನಾನು 3 ಮಿಲಿಟರಿ ಆಸ್ಪತ್ರೆಗಳಲ್ಲಿ 2 ವರ್ಷಗಳ ಕಾಲ ಇದ್ದೆ. 20 ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸ್ಕೊಂಡೆ. ವಾಸ್ತವವಾಗಿ ನಾನು ಸಂಪೂರ್ಣವಾಗಿ ಒಡೆದೋದ ಮಣ್ಣಿನ ಪಾತ್ರೆ ಅಂತಿದ್ದೆ. ಆದರೆ ಕುಂಬಾರನು ತನ್ನ ಆಶೀರ್ವದಿಸಲ್ಪಟ್ಟ ಪವಿತ್ರ ಮತ್ತು ಕರುಣಾಮಯಿ ಕೈಗಳಿಂದ ಆ ಪಾತ್ರೆಯನ್ನು ಮತ್ತೆ ಸಿದ್ಧಪಡಿಸಿದನು. ಆತ್ಮನ ಪವಿತ್ರೀಕರಣ ಎಂದರೆ ದೇವರು ನನ್ನ ಆತ್ಮದಲ್ಲಿ ಕೆಲಸ ಮಾಡಿದನು ಎಂದರ್ಥ. ಏಕೆಂದರೆ ನಾನು ಆರಿಸಲ್ಪಟ್ಟವನಾಗಿದ್ದೆ, ಏಕೆಂದರೆ ಅವನು ನನ್ನನ್ನು ಮೊದಲೇ ಆರಿಸ್ಕೊಂಡಿದ್ದನು. ಅವನು ನಿನ್ನನ್ನು ಮೊದಲೇ ಆರಿಸ್ಕೊಳ್ಳಿಗಾರಣ ಇಲ್ಲ, ಇದು ಈಗ ಆಗಿದ್ದಲ್ಲ, ಇದು ಇತ್ತೀಚಿನದಲ್ಲ, ಇದು ನೀವು ಒಂದಿನ ಎದ್ದು ಹಿಂದೆ ಆ ದಿನ ಎಂದು ಹೇಳಿದ ವಿಷಯವಲ್ಲ. ಇಲ್ಲ, ಇದು ದೇವರ ಪರಿಪೂರ್ಣ ಯೋಜನೆ ಮೊದಲೇ ನಿರ್ಧರಿಸಲ್ಪಟ್ಟಿದ್ದು. ಜಗತ್ತಿನ ಸೃಷ್ಟಿಗಿಂತ ಮೊದಲೇ ದೇವರು ನಮ್ಮ ಆತ್ಮವನ್ನು ಸೃಷ್ಟಿಸಿದ್ದನು. ನಂತರ ಅದನ್ನು ತಾಯಿಯ ಗರ್ಭದಲ್ಲಿ ಇರಿಸಿದನು. ಅದು ಕರ್ತನ ಆರಿಸಲ್ಪಟ್ಟ ಮಗುವಿಗೆ ಜನ್ಮ ನೀಡಿತು, ಏಕೆಂದರೆ ಅವಳು ಆರಿಸಿಕೊಂಡಿದ್ದಳು. ಆತ್ಮನ ಪವಿತ್ರೀಕರಣವು ನಮ್ಮ ಜೀವನವನ್ನು ಶುದ್ಧೀಕರಿಸುವ ದೇವರ ಕಾರ್ಯವಾಗಿದೆ ಅಲ್ವಾ? ಆದ್ರಿಂದ ನಂಬಿಕೆಯುಳ್ಳವನು ವಿಧೇಯನಾಗಿರ್ತಾನೆ. ಅವನಲ್ಲಿ ವಿಧೇಯತೆ ಮತ್ತು ಪ್ರೋಕ್ಷಣೆ ಇರುತ್ತದೆ ಅಲ್ವೇ? ಕರ್ತನ ವಾಕ್ಯ ಏನು ಹೇಳುತ್ತದೆ ಎಂದು ನೋಡಿ. ಕ್ರಿಸ್ತನ ರಕ್ತದ ವಿಧೇಯತೆ ಮತ್ತು ಪ್ರೋಕ್ಷಣೆ ಅಂದರೆ ವಿಧೇಯತೆ. ಇವತ್ತು ನಾನು ಹೇಳಬಲ್ಲೆ, ನಾನು ಕರ್ತನವಳು, ನಾನು ದೇವರ ಮಾರ್ಗದಲ್ಲಿದ್ದೇನೆ, ನಾನು ಆಧ್ಯಾತ್ಮಿಕ ಹಾದಿಯಲ್ಲಿ ನಡೆಯುತ್ತಿದ್ದೇನೆ, ಏಕೆಂದರೆ ಅಲ್ಲಿ ಪ್ರೋಕ್ಷಣೆ ನಡೆದಿದೆ. ಅಂದರೆ ನಮ್ಮ ಕರ್ತ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನ ರಕ್ತದ ಸುರಿತವಾಗಿದೆ. ಅದಕ್ಕಾಗಿಯೇ ನಂಬಿಕೆಯುಳ್ಳವನು ದೇವರ ಕರೆಯಿಗೆ ವಿಧೇಯನಾಗಿರ್ತಾನೆ ಮತ್ತು ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಡ್ತಾನೆ. ಆದ್ರಿಂದ ನೀವು ಸಂಪೂರ್ಣವಾಗಿ ಖಚಿತವಾಗಿರಬಹುದಾದ ಏಕೈಕ ವಿಷಯವೆಂದರೆ ನೀವು ಯೇಸುವನ್ನು ಕರ್ತನೆಂದು ಹೊಂದಿದ್ದರೆ, ಅಥವಾ ಇಂದು ಪೂರ್ಣ ಹೃದಯದಿಂದ ನಂಬಿ ಅವರು ಸತ್ತು ಪುನರುತ್ಥಾನಗೊಂಡರು ಮತ್ತು ಅವರು ಕರ್ತರೆಂದು ಒಪ್ಪಿಕೊಂಡ್ರೆ, ಇದರೆಲ್ಲವೂ ದೇವರ ಪೂರ್ವಜ್ಞಾನದ ಕೆಲಸ, ನಾವು ಈಗ ಸ್ವತಂತ್ರವಾಗಿ ವ್ಯಕ್ತಪಡಿಸುವ ವಿಧೇಯತೆಯ ಕೆಲಸ ಮತ್ತು ಕ್ರಿಸ್ತನ ರಕ್ತದ ಪ್ರೋಕ್ಷಣೆಯ ಕೆಲಸವಾಗಿದೆ. ಯೇಸುವಿನ ರಕ್ತದ ಮೂಲಕ ಪ್ರಕಟಣೆ ಗ್ರಂಥದ ವಾಕ್ಯವು ಹೇಳ್ತದೆ, ಅವರು ಕುರಿಮರಿಯ ರಕ್ತದಿಂದ ಅವರನ್ನು ಜಯಿಸಿದರು. ಆದ್ರಿಂದ ಪೂರ್ವಜ್ಞಾನ ಎಂಬ ಪದವು ಬಹಳ ಮುಖ್ಯ, ಏಕೆಂದರೆ ಇದು ಮೂಲ ಗ್ರೀಕ್ ಪದ ಪ್ರೊಗ್ನೋಸಿಸ್ನಿಂದ ಬಂದಿದೆ. ಪ್ರೊಗ್ನೋಸಿಸ್ ಎಂದರೆ ಏನು? ಅವ್ರು ಹೇಳಿದ್ರು, ಪೂರ್ವಜ್ಞಾನದಿಂದ ಆರಿಸಲ್ಪಟ್ಟವರು, ಇದು ಸ್ವತಂತ್ರ ಇಚ್ಛೆಯಲ್ಲ, ನನ್ನ ನಿರ್ಧಾರವೂ ಅಲ್ಲ. ಏಕೆಂದರೆ ದೇವರನ್ನು ಹುಡುಕುವವನಾಗಲಿ ಒಳ್ಳೆಯದನ್ನು ಮಾಡುವವನಾಗಲಿ ಯಾರೂ ಇಲ್ಲ, ಒಬ್ಬನೂ ಇಲ್ಲ, ಯಾರೂ ರಕ್ಷಿಸಲ್ಪಡುವುದಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಾರ್ಯವಿಲ್ಲದಿದ್ದರೆ ಯಾರೂ ರಕ್ಷಿಸಲ್ಪಡುವುದಿಲ್ಲ. ಆದ್ದರಿಂದ ಪ್ರೊಗ್ನೋಸಿಸ್ ಅಂದರೆ, ಸರಳವಾಗಿ ಹೇಳೋದಾದರೆ ಪೂರ್ವಜ್ಞಾನ, ಇದು ದೇವರ ಮುಂಚಿತವಾದ ಜ್ಞಾನ ಮತ್ತು ಆತನ ದೈವಿಕ ನಿರ್ಧಾರವನ್ನು ಸ್ಪಷ್ಟವಾಗಿ ಸೂಚಿಸುತ್ತೆ. ಆದ್ದರಿಂದ ಪ್ರೊಗ್ನೋಸಿಸ್ನ ಕೇಂದ್ರ ಕಲ್ಪನೆಯು ದೇವರು ಕೇವಲ ತಿಳಿದಿದ್ದನು ಎಂಬುದು ಮಾತ್ರವಲ್ಲ. ನಾನು ಕೆಲವೊಂದು ಜನರನ್ನು ಕೇಳ್ತೇನೆ, ದೇವರು ಗೊತ್ತಿತ್ತು, ಹಾಗಾಗಿ ಅನೇಕರು ಹೀಗೂ ಹೇಳ್ತಾರೆ, ನಾವು ಸುವಾರ್ತೆಯನ್ನು ಸಾರುವುದೇಕೆ, ನಾವು ರೇಡಿಯೋ, ಟೆಲಿವಿಷನ್, ಸ್ಯಾಟಲೈಟ್ ಮಾಧ್ಯಮಗಳಲ್ಲಿ ಹಣವೇಕೆ ಖರ್ಚು ಮಾಡ್ತಿದ್ದೀವಿ? ದೇವರಿಗೆ ಮೊದಲೇ ಗೊತ್ತಿದ್ರು ಅದು ವಿಷಯವಲ್ಲ, ಇದು ದೇವರನ್ನ ಸೀಮಿತಗೊಳಿಸದಂತಾಗ್ತದೆ. ಅವನಿಗೆ ಗೊತ್ತಿತ್ತು. ಪ್ರೊಗ್ನೋಸಿಸ್ನ ಕಲ್ಪನೆಯು ದೇವರು ಭವಿಷ್ಯವನ್ನು ತಿಳಿದಿದ್ದನು ಎಂಬುದಲ್ಲ, ಬದಲಾಗಿ ದೇವರು ನಿರ್ಧರಿಸಿದನು ಎಂಬುದು. ದೇವರು ತನ್ನ ನಿತ್ಯದ ಉದ್ದೇಶದ ಪ್ರಕಾರ ನಾವೆಲ್ಲರೂ ಖಂಡಿತವಾಗಿಯೂ ರಕ್ಷಿಸಲ್ಪಡುತ್ತೇವೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಮೊದಲೇ ನಿರ್ಧರಿಸಿದನು. ಇದು ಅದ್ಭುತವಾಗಿದೆ. ನಾನು ದೇವರ ಕೈಯಲ್ಲಿದ್ದೀನಿ, ನೀವು ಕರ್ತನ ಕೈಯಲ್ಲಿದ್ದೀರಿ. ಆದ್ದರಿಂದ ಪೇತ್ರನ ಈ ವಾಕ್ಯವು ಬಹಳ ಮುಖ್ಯವಾಗಿದೆ. ನಾನು ಇದ್ರ ಬಗ್ಗೆ ಇಲ್ಲಿ ಹೆಚ್ಚಾಗಿ ಮಾತಾಡ್ತೀನಿ, ಏಕೆಂದರೆ ಇದು ನಂಬುವವರ ಆಯ್ಕೆಯನ್ನು ಒತ್ತಿ ಹೇಳುವ ವಾಕ್ಯವಾಗಿದೆ. ಯೇಸು ಕ್ರಿಸ್ತನ ನಂಬಿಕೆಯುಳ್ಳವನು ದೇವರ ಆಯ್ಕೆಯಾದವನು. ಇದು ದೇವರ ಸಾರ್ವಭೌಮ ಜ್ಞಾನ ಮತ್ತು ಆತನ ಅದ್ಭುತ ಕೃಪೆಯ ಮೇಲೆ ಆಧಾರಿತವಾಗಿದೆ. ದೇವರ ಸಾರ್ವಭೌಮತ್ವ ಮತ್ತು ಆತನ ಅದ್ಭುತ ಕೃಪೆ
ಇದು ಬಹಳ ಮುಖ್ಯ, ಏಕೆಂದರೆ ನೀವು ಈ ರೀತಿಯ ಜ್ಞಾನವನ್ನು ಹೊಂದಲು ಪ್ರಾರಂಭಿಸಿದಾಗ ನಿಮ್ಮ ಆಧ್ಯಾತ್ಮಿಕ ಕಣ್ಣುಗಳು ಬೆಳಗಲ್ಪಡ್ತವೆ. ನೀವು ಪಾಲಿನ ಐಶ್ವರ್ಯವನ್ನು, ನಿಮ್ಮ ರಕ್ಷಣೆಯನ್ನು, ದೇವರ ಭದ್ರತೆಯನ್ನ ಅರ್ಥ ಮಾಡಿಕೊಳ್ಳ ಪ್ರಾರಂಭಿಸ್ತೀರಿ. ನೀವಿಂಗ ಮುಂದೆ ಯಾವುದೇ ದೆವ್ವಕ್ಕೆ ಹೆದರೋದಿಲ್ಲ, ನೀವು ಮನುಷ್ಯರಿಗೆ ಹೆದರೋದಿಲ್ಲ, ನೀವು ಆರ್ಥಿಕತೆಗೆ ಹೆದರೋದಿಲ್ಲ, ನೀವು ಯಾವುದಕ್ಕೂ ಹೆದರೋದಿಲ್ಲ. ಪವಿತ್ರ ಬೈಬಲ್ನ ದಿವ್ಯ ಜ್ಞಾನದಿಂದಾಗಿ ನೀವು ಇಂದು ಅಚಲವಾದ ಮತ್ತು ನಾಶವಾಗದಂತಹ ಒಂದು ಭದ್ರವಾದ ಸ್ಥಾನವನ್ನು ಪಡೆದುಕೊಂಡಿದ್ದೀರಿ. ಈ ಸ್ಥಾನವು ಎಂಥ ಸಂದರ್ಭದಲ್ಲೂ ಮುರಿಯಲು ಸಾಧ್ಯವಿಲ್ಲದಷ್ಟು ಬಲವಾದದ್ದು ಮತ್ತು ಶಾಶ್ವತವಾದದ್ದು. ಹೌದು, ನಿಮ್ಮ ಹೃದಯಕ್ಕೆ ಕೊನೆಯ ಮಾತನ್ನು ಬಿಡಬೇಕಾಗಿದೆ. ಅದೇ ಅಪೊಸ್ತಲ ಸಂತ ಪೇತ್ರನಿಂದ ಅಲ್ಲಿ ಅವರು 2ನೇ ಪತ್ರಿಕೆಯಲ್ಲಿ 2ನೇ ಪತ್ರದಲ್ಲಿ ಹೇಳ್ತಾನೆ, ಅವನ ದೈವಿಕ ಶಕ್ತಿಯು ನಮಗೆ ಜೀವನ ಮತ್ತು ಭಕ್ತಿಗೆ ಸಂಬಂಧಿಸಿದ ಎಲ್ಲವನ್ನು ದಯಪಾಲಿಸಿದೆ ಎಂದು ನೋಡುವಾಗ ಇದು ದೇವಶಕ್ತಿಯಿಂದ. ಅವನು ಹೇಳ್ತಾನೆ, ತನ್ನ ಸ್ವಂತ ಮಹಿಮೆ ಮತ್ತು ಸದ್ಗುಣಕ್ಕಾಗಿ ನಮ್ಮನ್ನು ಕರೆದವನ ಸಂಪೂರ್ಣ ಜ್ಞಾನದ ಮೂಲಕ. ದೇವರಿಗೆ ಮಹಿಮೆ ಆಗ್ಲಿ ಜೈ. ಅವನು ನಮ್ಮನ್ನ ತನ್ನ ಮಹಿಮೆ ಮತ್ತು ಸದ್ಗುಣಕ್ಕಾಗಿ ಕರೆದಿದ್ದಾನೆ. ಅದು ಅವನೇ ಹೇಳಿ, ಅದವಲ್ಲ ಅಲ್ಲಿ ಜೋರಾಗಿ ಹೇಳು, ಅದವನೇ. ಅವನು ನಿನ್ನನ್ನು ತನ್ನ ಮಹಿಮೆ ಮತ್ತು ತನ್ನ ಸದ್ಗುಣಕ್ಕಾಗಿ ಕರೆದಿದ್ದಾನೆ. ಆದ್ರಿಂದ ಕರೆಯುವವನು ಅವನೇ ಆಗಿದ್ರೆ ಪ್ರಿಯರೇ, ದೇವರ ಕೈಯಿಂದ ನಮ್ಮನ್ನ ಕಸಿದುಕೊಳ್ಳುವವರು ಯಾರು? ಅವನು ಹೇಳಿದ್ನು, ನನ್ನ ಕೈಯಿಂದ ಯಾರು ಕಸಿದುಕೊಳ್ಳಲಾದರು, ನಾನು ಅವರಿಗೆ ನಿತ್ಯ ಜೀವನವನ್ನು ದಯಪಾಲಿಸುತ್ತೇನೆ. ಅವರು ನನ್ನ ಧ್ವನಿಯನ್ನು ಆಲಿಸುವರು, ನನ್ನ ಕುರಿಗಳು ನನ್ನನ್ನು ಹಿಂಬಾಲಿಸ್ತವೆ. ಯಾಕಂದ್ರೆ ದೇವರು ಎಲ್ಲರನ್ನೂ ರಕ್ಷಿಸಲು ಬಯಸಿದ್ರೆ ಖಂಡಿತ ರಕ್ಷಿಸ್ತಿದ್ನು. ರೋಮನ್ರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿರುವಂತೆ ಇದು ಬಯಸುವನ ಅಥವಾ ಹುಡುಕುವನ ಮೇಲೆ ಅವಲಂಬಿತವಾಗಿಲ್ಲ, ಬದಲಾಗಿ ದೇವರ ಕರುಣೆಯ ಮೇಲೆ ಅವಲಂಬಿತವಾಗಿದೆ. ದೇವರು ಇಂದು ಟೆಲಿವಿಷನ್ ಮೂಲಕ ನಿಮ್ಮನ್ನು ಕಂಡುಕೊಂಡಿದ್ದಾನೆ. ನೀವು ಇರುವ ಆಸ್ಪತ್ರೆ, ಜೈಲು ಅಥವಾ ಯಾವುದೇ ಭಯಾನಕ ಪರಿಸ್ಥಿತಿಯಿಂದ ದೇವರು ನಿಮ್ಮನ್ನು ಹುಡುಕಿದ್ದಾನೆ. ಭಾವನಾತ್ಮಕವಾಗಿ ನೀವು ನೊಂದಿರಬಹುದು. ಬಹುಶಃ ಈ ಕಾರ್ಯಕ್ರಮ ನೋಡುತ್ತಿರುವ ನೀವು ನನಗೆ ಬದುಕಲು ಸಾಧ್ಯವಾಗುತ್ತಿಲ್ಲ, ಜೀವನ ಕೊನೆಗೊಳಿಸಬೇಕು ಎಂದು ಯೋಚಿಸುತ್ತಿರಬಹುದು. ಈಗ ಬೈಬಲ್ ಏನು ಹೇಳ್ತಿದೆ ಎಂದು ನಿಮಗೆ ತಿಳಿದಿದೆ. ಅವನೇ ನಮ್ಮನ್ನು ತನ್ನ ಸ್ವಂತ ಮಹಿಮೆಗಾಗಿ ಕರೆದಿದ್ದಾನೆ. ಅದು ಅವನೇ. ಸ್ವತಂತ್ರ ಇಚ್ಛಾಶಕ್ತಿ ಎಂಬುದು ಇಲ್ಲ. ಬೈಬಲ್ನಲ್ಲಿ ಈ ಪದವೇ ಇಲ್ಲ. ನಿಮಗೆ ಗೊತ್ತಿತ್ತಾ? ಮನುಷ್ಯರು ಬೈಬಲ್ನಲ್ಲಿ ಇಲ್ಲದ ಸ್ವತಂತ್ರ ಇಚ್ಛಾಶಕ್ತಿಯನ್ನು ಪ್ರಚಾರ ಮಾಡ್ತಾರೆ. ಅವನೇ ನಮ್ಮನ್ನು ಕರೆದಿದ್ದು, ಅದಕ್ಕಾಗಿ ಕ್ಷಮಿಸು. ಇದು ನಮ್ಮನ್ನು ತನ್ನ ಮಹಿಮೆ ಮತ್ತು ಸದ್ಗುಣಕ್ಕಾಗಿ ಕರೆದಾತನ ಸಂಪೂರ್ಣ ಜ್ಞಾನದ ಮೂಲಕ ಬರಬೇಕು. ಆ ಮೂಲಕ ನಮಗೆ ಆತನ ಅಮೂಲ್ಯವಾದ ಮತ್ತು ಮಹತ್ತರವಾದ ವಾಗ್ದಾನಗಳನ್ನು ನೀಡಲಾಗಿದೆ. ಇದರಿಂದ ನೀವು ಅವುಗಳ ಮೂಲಕ ಪ್ರಪಂಚದಲ್ಲಿರುವ ಕಾಮನೆಗಳ ಭ್ರಷ್ಟಾಚಾರದಿಂದ ಪಾರಾಗಿ ದೈವಿಕ ಸ್ವಭಾವದಲ್ಲಿ ಪಾಲುದಾರರಾಗುತ್ತೀರಿ. ಮತ್ತು ಅವನು ಹೇಳ್ತಾನೆ, ಆದುದರಿಂದಲೇ ನಿಮ್ಮ ನಂಬಿಕೆಯೊಂದಿಗೆ ಸದ್ಗುಣ, ಜ್ಞಾನ, ಆತ್ಮಸಂಯಮ, ಸಹನೆ, ದೈವಭಕ್ತಿ, ಸಹೋದರ ಪ್ರೀತಿ ಮತ್ತು ಪ್ರೀತಿಯನ್ನು ಕೂಡಿಸಿ ಬೆಳೆಸಿಕೊಳ್ಳಿರಿ. ಏಕೆಂದರೆ ಇವುಗಳು ನಿಮ್ಮಲ್ಲಿದ್ದು ಹೆಚ್ಚುತ್ತಿದ್ರೆ ಇವು ನಿಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪೂರ್ಣ ಜ್ಞಾನದಲ್ಲಿ ಸೋಮಾರಿಗಳನ್ನಾಗಿಯೂ ಫಲಹೀನರನ್ನಾಗಿಯೂ ಇರಗೊಡುವುದಿಲ್ಲ. ಅಂದರೆ ನೀವು ಸತ್ಯವನ್ನು ಕೇಳಿದಾಗ ನೀವು ಫಲಹೀನರಾಗುವುದಿಲ್ಲ, ನೀವು ಫಲ ಕೊಡುವುದನ್ನು ನಿಲ್ಲಿಸುವುದಿಲ್ಲ. ಆತನೇ ತನ್ನ ಮಹಿಮೆಗಾಗಿ ಕರೆದದ್ದು. ಆತನೇ ಈ ಭೇಟಿಯನ್ನು ನಿಗದಿಪಡಿಸಿದ್ದು. ನಮ್ಮ ಈ ಭೇಟಿ ಇಲ್ಲಿ ಮಂದಿರಾಂಟೆಸಲ್ಲಿ, ನೀವು ನನ್ನನ್ನು ಕೇಳ್ತಿರುವ ರೇಡಿಯೋದಲ್ಲಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಇದು ದೇವರ ಪರಿಪೂರ್ಣ ಯೋಜನೆಯಾಗಿದೆ. ಆತನು ತನ್ನ ಮಹಿಮೆ ಮತ್ತು ಸದ್ಗುಣಕ್ಕಾಗಿ ಕರೆದಿದ್ದಾನೆ. ಆದ್ರಿಂದ ಆತನು ಚದರಿ ಹೋದವರಿಗೆ ಗ್ಯಾಲಕ್ಸಿ ಪಾಯಿಂಟ್ ಅಲ್ಲಿ ಹೀಗೆ ಹೇಳ್ತಾನೆ, ನೋಡಿ ನಿಮ್ಮನ್ನು ಆರಿಸಿಕೊಂಡಿದ್ದು ನಾನೇ. ಆತನು ಪ್ರಪಂಚದ 4 ಮೂಲೆಗಳಿಗೆ ಸಂದೇಶವನ್ನು ಕಲಿಸ್ತಿದ್ದಾನೆ. ಯಾಕಂದ್ರೆ ಈ ಕಾರ್ಯಕ್ರಮವು ಇತರ ಭಾಷೆಗಳಿಗೂ ಅನುವಾದವಾಗಲಿದೆ. ಆತನು ಹೇಳ್ತಿದ್ದಾನೆ, ನಿನ್ನನ್ನು ಆರಿಸ್ಕೊಂಡಿದ್ದು ನಾನೇ ಕರುಣೆ ತೋರಿದ್ದು, ನಾನೇ ನಿನ್ನನ್ನು ಪ್ರೀತಿಸಿದ್ದು, ನಾನೇ ನಿನ್ನನ್ನು ನೀತಿವಂತನೆಂದು ನಿರ್ಣಯಿಸಿದ್ದು, ನಾನೇ ನಿನ್ನನ್ನು ಶಿಕ್ಷೆಯಿಂದ ಪಾರು ಮಾಡಿದ್ದು. ಇನ್ನು ಯಾವುದೇ ಶಿಕ್ಷೆ ಇಲ್ಲ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಇನ್ನು ಯಾವುದೇ ಶಿಕ್ಷೆ ಇಲ್ಲ. ಏಕೆಂದರೆ ಮರಣದ ಆತ್ಮವನ್ನ ನಮ್ಮ ಜೀವನದಿಂದ ತೆಗೆದುಹಾಕಲಾಗಿದೆ. ಜೀವದ ಆತ್ಮವು ನಮ್ಮಲ್ಲಿದೆ. ಜೀವದ ಆತ್ಮವು ಅಂದ್ರೆ ಏನು? ಪವಿತ್ರ ಆತ್ಮ, ಕರ್ತನಾದ ಯೇಸು ಕ್ರಿಸ್ತ. ಈ ವಾಕ್ಯವನ್ನು ಸ್ವೀಕರಿಸಿ. ಎಲ್ಲವನ್ನೂ ನಿರ್ಧರಿಸಿದ ಆ ದೇವರ ಮುನ್ಸೂಚನೆಯನ್ನ ಸ್ವೀಕರಿಸಿ. ಹಾಗೆ ಕರ್ತನು ಹೀಗೆ ಹೇಳಿದ್ದಾನೆ, ನನ್ನೊಂದಿಗೆ ಈ ಅರ್ಧ ಗಂಟೆಯನ್ನು ಕರೆದ ಎಲ್ಲರಿಗೂ ಧನ್ಯವಾದಗಳು. ನಿನ್ನ ಜೀವನದಲ್ಲಿ ಬಹಳ ಮುಖ್ಯವಾದ್ದು ಏನಾದರೂ ಪ್ರಕಟವಾಗ್ತಿರ್ಲಿ ಎಂದು ನಾನು ದೇವರಲ್ಲಿ ಆಶಿಸ್ತೇನೆ.
ನೀವು ದೇವರ ಮುನ್ಸೂಚನೆ, ನಿರ್ಧಾರ ಮತ್ತು ಕರ್ತನ ಸಾರ್ವಭೌಮತ್ವದಿಂದ ಆರಿಸಲ್ಪಟ್ಟವರು. ಮತ್ತು ನಾನು ನಿಮಗೆ ಹೇಳ್ತೇನೆ, ದೇವರ ದೂತರು ನಿಮ್ಮನ್ನು ಕಾಯ್ತಾರೆ. ನೀವು ಎಲ್ಲಿಯೇ ನಡೆದ್ರು ನಿಮ್ಮನ್ನು ಕಾಯೋ ದೂತರಿದ್ದಾರೆ. ನಿಮ್ಮ ಜೀವನದ ವಿರುದ್ಧ ರೂಪಿಸಿದ ಯಾವುದೇ ಆಯುಧವು ಜಯಶಾಲಿ ಆಗಲಾರದು. ನರಕದ ಯಾವುದೇ ಯೋಜನೆ ಅಥವಾ ತಂತ್ರವು ನಿಮ್ಮ ಜೀವನದ ಮೇಲೆ ಮೇಲುಗೈ ಸಾಧಿಸಲಾರದು. ನೀವು ವಿಜೇತರಿಗಿಂತ ಮಿಗಿಲಾದವರು. ನಿಮ್ಮಲ್ಲಿರುವಾತನು ಈ ಲೋಕದಲ್ಲಿರುವಾತನಿಗಿಂತ ದೊಡ್ಡವನು. ಎಲ್ಲರಿಗೂ ಪ್ರೀತಿಯ ಅಪ್ಪಗೆ ಕೃಪೆಯೂ ಸಮಾಧಾನವೂ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಅಪೊಸ್ತಲ ಮಿಗೆಲ್ ಏಂಜೆಲೋ. ಕೃಪೆಯೂ ಸಮಾಧಾನವೂ ಉಂಟಾಡಿ.